ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಂದಿರ ಸ್ತನ್ಯಪಾನದ ಸವಾಲುಗಳು ಮತ್ತು ಮಾನಸಿಕ ಆರೋಗ್ಯವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮೇಡಮ್, ಕಳೆದ ಸಂಚಿಕೆಯಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಮತ್ತು ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ನಾವು ಮಾತಾಡಿದ್ವಿ. ಹಾಗೆ ಈ ದಿನ ನಾವು ಮಾತನಾಡೋದಾದರೆ ಉದ್ಯೋಗದಲ್ಲಿರ್ತಕ್ಕಂಥ ತಾಯಂದಿರ ಒಂದು ಸ್ತನ್ಯಪಾನದ ಸವಾಲುಗಳು ಮತ್ತು ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತನಾಡಿದ್ರೆ, ಮೇಡಮ್, ಉದ್ಯೋಗದಲ್ಲಿರ್ತಕ್ಕಂಥ ತಾಯಂದಿರು ಆ ಸ್ತನ್ಯಪಾನವನ್ನು ಮುಂದುವರಿಸಲು ಎದುರಿಸ್ತಕ್ಕಂಥ ಒಂದು ಪ್ರಮುಖ ಸವಾಲುಗಳು ಯಾವುವು ಮೇಡಮ್? ಅವ್ರು ಹೇಗೆ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೋದು ಮೇಡಮ್? ಈಗ ಉದ್ಯೋಗದಲ್ಲಿ ಅಂತ ಹೇಳಿದರೆ ಆಲ್ರೆಡಿ ಇವರಿಗೆ ತಾಯಂದಿರಿಗೆ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಏನದು ಆತಂಕ, ಗಾಬರಿ ಎಲ್ಲ ಇದ್ದೇ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಅಂತ ಹೇಳಿದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಮನೆಯಲ್ಲಿರೋವಂಥ ತಾಯಂದಿರು 24 ಗಂಟೆ ಮಕ್ಳುಗಳ ಜೊತೆನೇ ಇರ್ತಾರೆ. ಸೊ ಅವರಿಗೆ ಮಗುನ ಬಿಟ್ಟು ಹೋಗೋ ಅಂಥ ಆತಂಕ ಇರಲ್ಲ. ಈಗ ಮನೆಯಿಂದ ಕೆಲಸಕ್ಕೆ ಹೋಗಬೇಕು ಅನ್ನೋರಿಗೆ ಏನಿರುತ್ತೆ, ಈಗ ಮನೆಯಲ್ಲಿ ನಾನು ಮಗು ಬಿಟ್ಟು ಬಂದಿದ್ದೀನಿ, ಈಗ ಮಗುನ ಯಾರು ನೋಡ್ಕೊತಾರೆ, ಅಥವಾ ನೋಡ್ಕೊಳ್ತಿರೋರು ಚೆನ್ನಾಗಿ ನೋಡ್ಕೊಳ್ತಾರಾ, ಅಥವಾ ಮಗುಗೆ ಟೈಮಿಗೆ ಕರೆಕ್ಟಾಗಿ ಹಾಲು ಕೊಡೋಕ್ಕಾಗುತ್ತಾ, ನಾನು ಹಾಲು ಕೊಡಬೇಕು ಅಂದರೆ ಹೆಂಗೆ ಕುಡಿಸ್ಬೇಕು, ಮಗುನ ನನ್ನ ಜೊತೆಲಿ ಕರ್ಕೊಂಡು ಬರಬೇಕಾ, ಅಥವಾ ನಾನು ಹಾಲನ್ನ ಅಲ್ಲಿ ಇಟ್ಟು ಬರಬೇಕಾ, ಅದು ಇಟ್ಟು ಬರೋದಾದರೆ ನಾನು ಹೇಗೆ ಬರಬೇಕು, ಮತ್ತು ಅದನ್ನು ಯಾರು ಕುಡಿಸ್ತಾರೆ, ಇಷ್ಟೆಲ್ಲ ನಾನಾ ಥರದ ಅವ್ರಿಗೆ ಏನದು ಆಲೋಚನೆಗಳಿರುತ್ತೆ. ಸೊ ಇವೆಲ್ಲ ಅವರಿಗೆ ಈಗ ಜೊತೆಯಲ್ಲಿ ಕೆಲಸದ ಒತ್ತಡ ಕೂಡ. ಈಗ ಕೆಲಸದಲ್ಲಿ ಈಗ ಕೆಲಸ ಮಾಡೋರ ಹತ್ರ ಅವ್ರು ಹೇಳೋಕ್ಕಾಗಲ್ಲ, ನಂಗೆ ಈ ಥರ ಸಮಸ್ಯೆಗಳಿದೆ, ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತಲೂ ಸಹ ಅವ್ರು ಹೇಳೋಕ್ಕಾಗಲ್ಲ. ಈಗ ಕೆಲಸದೂ ಒತ್ತಡ ಇರುತ್ತೆ, ಕೆಲಸದಲ್ಲಿ ಏನೋ ಅವ್ರಿಗೇನೋ ಮೀಟಿಂಗ್ ಇರುತ್ತೆ, ಈಗ ಜೊತೆಯಲ್ಲಿ ಅಲ್ಲಿ ಪಾಪು ನೋಡ್ಕೊಳ್ಳೋ ಅಂಥದ್ದು. ಈಗ ನಾನು ಇದನ್ನೆಲ್ಲ ಹೆಂಗೆ ಮಾಡಲಿ, ಏನು ಮಾಡಲಿ ಅನ್ನೋ ಆ ಭಯ, ಆತಂಕ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಇವೆಲ್ಲ ಅವರ ದೈನಂದಿನ ಕಾರ್ಯದ ಮೇಲೂ ಕೂಡ, ಅಂದರೆ ಅವರು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಸೊ ಆವಾಗ ಅವ್ರಿಗೆ ಕೆಲಸದಲ್ಲಿ ಈ ಕಡೆ ಆಸಕ್ತಿ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ, ಈ ಕಡೆ ಎಲ್ಲ ಪಾಪು ನೋಡ್ಕೊಳ್ಳೋದಿಕ್ಕೂ ಆಗೋದಿಲ್ಲ, ಎರಡೂ ಮಾಡೋಕ್ಕಾಗಲ್ಲ, ಎರಡರಲ್ಲೂ ಗೊಂದಲ ಜಾಸ್ತಿ ಆಗುತ್ತೆ. ಸೊ ಇದು ದೈಹಿಕವಾಗಿ ಮಾನಸಿಕವಾಗಿ ಎರಡರಲ್ಲೂ ಕೂಡ ಕುಗ್ಗೋಗ್ತಾರೆ ಅವರು. ಸೊ ಅವಾಗ ಏನಾಗುತ್ತೆ, ನಿದ್ರಾಹೀನತೆ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗುತ್ತೆ, ಊಟ ಸಮಯಕ್ಕೆ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಇನ್ನು ಮಗುಗೆ ಈಗ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಕರ್ಕೊಂಡು ಬಂದರೆ ನಾನು ಇಲ್ಲಿ ಎಲ್ಲಿ ಹಾಲು ಉಣಿಸ್ಲಿ ಅವರಿಗೆ, ಸೊ ಇಲ್ಲಿ ಮತ್ತೆ ಅವರಿಗೆ ಇಲ್ಲಿ ಜಾಗ ಸಿಗುತ್ತಾ, ಅಂದರೆ ಪ್ರೈವೇಟ್ ಆಗಿರೋ ಪ್ಲೇಸ್ ಸಿಗುತ್ತಾ, ಆ ಪ್ಲೇಸಲ್ಲಿ ಸೇಫ್ಟಿ ಇರುತ್ತಾ, ಮತ್ತು ಅದು ಒಂದು ಭಯ ಇರುತ್ತೆ. ಮತ್ತು ಜನಗಳಲ್ಲಿ ಅಥವಾ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಜನಗಳು ಏನು ಅನ್ಕೊಳ್ತಾರೆ, ಅದು ಒಂದು ಮನಸ್ಸಿನಲ್ಲಿ ಭಯ ಇರುತ್ತೆ. ಈ ಥರ ಅವ್ರಿಗೆ ಎಲ್ಲ ರೀತಿಯಂಥ ಸವಾಲುಗಳಿರುತ್ತೆ. ಸೊ ಇದು ಅವ್ರನ್ನ ಎರಡೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಅವ್ರನ್ನ ಅಸ್ವಸ್ಥ ಮಾಡುತ್ತೆ. ಸೊ ಇಷ್ಟು ಸವಾಲು. ಈಗ ಮೇಡಮ್, ಈಗ ತಾವು ಹೇಳ್ದಂಗೆ ಈಗ ಕೆಲಸದ ಸ್ಥಳಗಳಲ್ಲಿ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಂದರಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳು ಮತ್ತು ಬೆಂಬಲಗಳ ಒಂದು ವ್ಯವಸ್ಥೆ ಇರಬೇಕು ಮೇಡಮ್? ಈಗ ಅವರಿಗೆ ಸೌಲಭ್ಯ ಅಂತ ಹೇಳಿದರೆ, ಅವ್ರಿಗೆ ಅಂತ ಅವರು ಪ್ರೈವೇಟ್ ಪ್ಲೇಸ್ ಅಂದರೆ ಒಂದು ಜಾಗ ಮಾಡಿ ಕೊಡಬೇಕು. ಆ ಜಾಗ ಸ್ವಚ್ಛವಾಗಿರಬೇಕು ಮತ್ತು ಸುರಕ್ಷಿತವಾಗಿ ಕೂಡ ಇರಬೇಕು. ಯಾಕಂದರೆ ಈಗ ತಾಯಿ ಅವರು ಹಾಲನ್ನ ಅಲ್ಲಿ ಮಗುನ ಕರ್ಕೊಂಡು ಬಂದು ಇದು ಮಾಡ್ತಾರೆ ಅಂತ ಹೇಳಿದ್ರೂ ಕೂಡ ಅದು ಸೇಫ್ಟಿ ಇರಬೇಕಲ್ಲ, ಮತ್ತು ಕ್ಲೀನಾಗಿರಬೇಕು. ಜಾಗ ಗಲೀಜಾಗಿದ್ದರೆ ಅದರಿಂದ ಸೋಂಕೆಲ್ಲ ಹರಡೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲ ಅವರು ಅದನ್ನು ಹಾಲನ್ನು ತೆಗೆದು ಅದನ್ನು ಇದು ಮಾಡಿ ಕೊಡ್ತಾರೆ ಅಂತ ಹೇಳಿದರೆ, ಸೊ ಅದಕ್ಕೂ ಕೂಡ ಅದು ಸೇಫ್ಟಿಯಾಗಿ ಇರಬೇಕಾಗತ್ತೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಇವಾಗ ಅವ್ರಿಗೆ ಸಮಯ ಕೊಡಬೇಕು ಕೆಲಸ ಮಾಡೋದ್ರಲ್ಲಿ, ಒಂದಿಷ್ಟು ಸಮಯ ಅಂತ ಕೊಡಬೇಕು. ಅವರು ಹೋಗಿ ಅದು ಹಾಲನ್ನ
ಪಾಪುಗೆ ಕುಡಿಸಿ ಬರೋದಾಗ್ಲಿ ಅಥವಾ ಹಾಲನ್ನ ತೆಗೆದು ಕೊಟ್ಟು ಬರೋದಕ್ಕಾಗ್ಲಿ ಇಷ್ಟು ವಿಶ್ರಾಂತಿ ಸಮಯ ಅಂತ ಕೊಡ್ಬೇಕು. ಮತ್ತೆ ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಮಾಡಬೇಕು. ಕೆಲಸನೇ ಮಾಡಬಾರ್ದು ಅಂತ ಅಲ್ಲ, ಸ್ವಲ್ಪ ಆದಷ್ಟು ಒತ್ತಡ ಇರುವಂಥ ಕೆಲಸಗಳನ್ನ ಅವರು ಕಡಿಮೆ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಸಹೋದ್ಯೋಗಿಗಳು ಅವ್ರ ಜೊತೆ ಕೆಲಸ ಮಾಡೋರು ಕೂಡ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಮತ್ತೆ ಅವರು ಕೂಡ ಆಯ್ತು ನಿಮ್ಗೆ ಈ ಥರ ತೊಂದರೆ ಇದೆ, ನಿಮ್ಮ ಮನೆಯಲ್ಲಿ ಈ ಥರ ಇದೆ, ಪಾಪು ನೋಡ್ಕೋಬೇಕಾಗುತ್ತೆ, ಆಯಿತು ಏನೋ ಒಂದು ಕೆಲಸ ಇದೆ ಅದನ್ನು ನಾವು ಇದು ಮಾಡ್ಕೋತೀವಿ, ನೀನು ಇದನ್ನು ಮಾಡು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ಅವ್ರ ಆತ್ಮವಿಶ್ವಾಸನ ಇದು ಮಾಡಬೇಕು. ಮತ್ತು ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟಕ್ಕೆ ನೀರಿನ ಕುಡಿಯೋವಂಥದ್ದು, ಅಥವಾ ಈಗ ಅವ್ರು ಕೆಲಸ ಮಾಡ್ತಿರ್ತಾರೆ ಏನು ಅವ್ರಿಗೆ ನಾರ್ಮಲ್ ಊಟ ಮಾಡೋಕ್ಕಾಗಲಿಲ್ಲ ಅಂದರೂ ಹಣ್ಣುಗಳು ಅಥವಾ ಏನೋ ತರಕಾರಿಗಳು ಅಂಥದ್ದನ್ನ ಏನಾದರೂ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಅಲ್ಲೇ ಟೈಮಿಗೆ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಿನ್ನಬೇಕು. ಅದಕ್ಕೆಲ್ಲ ಅಲ್ಲಿ ಯಾರಿರ್ತಾರೆ ಮೇಲಧಿಕಾರಿಗಳು ಅವ್ರು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ಬೇಕು. ಅಂದರೆ ಅವ್ರಿಗೆ ಪರ್ಮಿಷನ್ ಕೊಡಬೇಕು, ಆಯಿತು ನಿಮ್ಗೆ ಈ ಥರ ಇದೆ ನೀವು ಇದು ಮಾಡಿ ಅಂತ ಹೇಳಿ. ಅದನ್ನು ಬಿಟ್ಟು ನಿನಗೆ ಈಗ ತುಂಬ ಕಡೆ ನಾವು ಕೇಳ್ತೀವಿ ಮಾತುಗಳು, ನಿಮಗೆ ಮಗು ಮಾಡ್ಕೊಳ್ಳೋದಿತ್ತು, ಮಕ್ಕಳು ನೋಡ್ಕೊಳ್ಳೋ ಕೆಲಸಕ್ಕೆ ಯಾಕೆ ಬರ್ತೀರಾ, ನೀವು ಮನೇಲೇ ಇಟ್ಬಿಡಿ, ಆ ಥರ ಎಲ್ಲ ಟೀಕೆ ಮಾತುಗಳನ್ನ ಹಾಡಬಾರ್ದು. ಈಗ ಮಕ್ಕಳು ಮಾಡ್ಕೋತಾರೆ ಅಂದ ತಕ್ಷಣ ಅವ್ರು ಕೆಲಸ ಮಾಡಬಾರ್ದು ಅಂತ ಇಲ್ಲ. ಸೊ ಎರಡಕ್ಕೂ ಕೂಡ ಅವ್ರಿಗೆ ಅಂದ್ರೆ ಅವ್ರು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದರೆ ಆಗುತ್ತೆ, ಆಗಲ್ಲ ಅಂತ ಆಗದಿರೋ ಅಂಥ ಕೆಲಸ ಅಲ್ಲ. ಬಟ್ ಸಪೋರ್ಟ್ ಬೇಕು. ಸಪೋರ್ಟ್ ಯಾರು ಮಾಡ್ತಿಲ್ಲ ಅಂತಂದಾಗ ಅವಾಗ ಅವ್ರಿಗೆ ಎರಡೂ ಕಡೆನೂ ಆಗಲ್ಲ. ಈ ಕಡೆ ಮಗುನೂ ಅವ್ರು ನೋಡ್ಕೊಳಕ್ಕಾಗಲ್ಲ, ಈ ಕಡೆ ಕರೆಕ್ಟಾಗಿ ಕೆಲಸನೂ ಮಾಡೋಕ್ಕಾಗಲ್ಲ. ಅದೇ ಎಲ್ಲರೂ ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ತಾ ಬಂದರೆ ಅವ್ರ ಕೆಲಸದಲ್ಲಿ ಅವ್ರು ಮಾಡೋವಂಥ ಕೆಲಸದಲ್ಲೂ ಕೂಡ ಒಳ್ಳೆ ಇದು ಬರುತ್ತೆ, ಔಟ್ಪುಟ್ ಸಿಗುತ್ತೆ, ಮಗು ನೋಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಒಂದು ವೇಳೆ ಮೇಡಮ್, ಈಗ ಅಂದರೆ ಹೆರಿಗೆ ರಜೆಯ ನಂತರ ಕೆಲಸಕ್ಕೆ ಮರಳತಕ್ಕಂಥ ತಾಯಂದ್ರು ಈಗ ಮಗುವಿಗೆ ತಾಯಿ ಹಾಲನ್ನು ನೀಡೋದನ್ನು ಹೇಗೆ ಸಮತೋಲನವನ್ನು ಗೊಳಿಸ್ಬೋದು ಮೇಡಮ್? ಇದರಲ್ಲಿ ಹೇಗೆ ಅಂದರೆ ಇದರಲ್ಲಿ ಎರಡೂ ಆಗುತ್ತೆ. ಒಂದು ಕುಟುಂಬದವರು ಸಹ ಹೆಲ್ಪ್ ಮಾಡಬೇಕು, ಮತ್ತು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅವರು ಸಹ ಹೆಲ್ಪ್ ಮಾಡಬೇಕು. ಸೊ ಕುಟುಂಬದಲ್ಲಿ ಏನು ಮಾಡಬೇಕು, ತಾಯಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಗುನ ನೋಡ್ಕೊಳ್ಳೋದಕ್ಕೆ ಅವರು ರೆಡಿ ಇರಬೇಕು. ಮಗುನ ನೋಡ್ಕೊಳ್ಳೋದಾಗಲಿ ಅಥವಾ ತಾಯಿ ಇವಾಗ ಹಾಲು ತೆಗೆದು ಇಟ್ಟು ಹೋಗಿದ್ದಾರೆ ಅಂತ ಹೇಳಿದರೆ ಮಗುಗೆ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಮಗುಗೆ ಹಾಲು ಕುಡಿಸೋವಂಥದ್ದು, ಮತ್ತು ತಾಯಿಗೆ ಧೈರ್ಯ ಹೇಳೋವಂಥದ್ದು, ಇಲ್ಲ ನೀನು ಕೆಲಸಕ್ಕೆ ಹೋಗು, ಮಗುಗೇನಾದರೂ ತೊಂದರೆ ಇತ್ತಂದರೆ ನಾವು ನೋಡ್ಕೋತೀವಿ, ನಾವು ಅದಕ್ಕೇನಾದರೂ ಹಂಗೇನಾದರೂ ಅಂದರೆ ತಕ್ಷಣಕ್ಕೆ ವೈದ್ಯರ ಹತ್ರ ಕರ್ಕೊಂಡೋಗಿ ಅದನ್ನೆಲ್ಲ ನಾವು ಮಾಡ್ಕೋತೀವಿ, ನೀನು ಇಲ್ಲಿದನ್ನ ಯೋಚನೆ ಬಿಡು, ನಾವು ಇಲ್ಲಿದೆಲ್ಲ ನಾವು ನೋಡ್ಕೋತೀವಿ, ನೀನು ಕೆಲಸದ ಮೇಲೆ ಆರಾಮಾಗಿ ಇದನ್ನು ಮಾಡು. ಅವಾಗ ಅದೇ ನಾನು ಹಾಗೆ ಹೇಳ್ದಂಗೆ ಬಾಧ್ಯತೆನ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಅವರ ಮಗುವಿನ ತಂದೆ ಆಗಲಿ ಅಥವಾ ಅಜ್ಜ ಅಜ್ಜಿ ಯಾರಿರ್ತಾರೆ ಮನೆಯಲ್ಲಿ ಅಥವಾ ಅಕ್ಕ ತಮ್ಮ ಯಾರಿರ್ತಾರೆ ಎಲ್ಲರೂ ತಾಯಿಗೆ ಸ್ವಲ್ಪ ಅವ್ರ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ಮಾಡಬೇಕು. ನೀನು ಕೆಲಸದ ಮೇಲೆ ಆಸಕ್ತಿ ಕೊಡು, ನಾವು ಇಲ್ಲಿ ಮಗುನ ನೋಡ್ಕೋತೀವಿ, ಮಗುಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ನಾವು ವೈದ್ಯರ ಹತ್ರ ಕರ್ಕೊಂಡೋಗಿ ಇದು ಮಾಡ್ತೀವಿ, ನೀನು ಆರಾಮಾಗಿ ಊಟ ಮಾಡು, ಅವರಿಗೆ ಪೌಷ್ಟಿಕವಾದ ಆಹಾರನ ಕೊಡಬೇಕು, ಮತ್ತು ಅವರಿಗೆ ಸ್ವಲ್ಪ ವಿಶ್ರಾಂತಿ ಕರೆಕ್ಟಾಗಿ ನಿದ್ದೆ ಮಾಡೋದಕ್ಕೆ ಸಹಾಯ ಮಾಡಬೇಕು. ಈಗ ಕೆಲಸ ಮಾಡೋರು ಹೆಂಗೆ ಮನೆಯಿಂದ ಕೆಲಸಕ್ಕೆ ಹೋಗಿರ್ತಾರೆ, ಮತ್ತೆ ಬರ್ತಾರೆ ಮನೆಗೆ ಬಂದಾಗ ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಇರುತ್ತೆ, ಅದರಿಂದ ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ತಕ್ಷಣ ಮನೆಗೆ ಬಂದ ತಕ್ಷಣ ಮಗುನ ಅವ್ರ ಕೈಲಿ ಕೊಟ್ಬಿಡೋದಲ್ಲ, ನಾವು ಇಷ್ಟು ತನಕ ನೋಡ್ಕೊಂಡಿದ್ದೀವಿ ಇವಾಗ ನೀನು ನೋಡ್ಕೊಂಡು ಒಂದು ಸ್ವಲ್ಪ ಅವ್ರಿಗೂ ಆರಾಮ ಮಾಡ್ಕೊಳ್ಳೋದಕ್ಕೆ ಒಂದು 1 ಅವರ್ ಅಥವಾ 2 ಅವರ್ ಸಮಯ ಕೊಟ್ಟು ಆಮೇಲೆ ಮಗುನ ಅವ್ರ ಕೈಗೆ ಇದು ಮಾಡುವಂಥದ್ದು. ಮತ್ತು ನೈಟ್ ಟೈಮ್ ಕೂಡ ಈಗ ಯಾರಿಗೆ ಸ್ವಲ್ಪ ಬೆಳಗ್ಗೆ ಡ್ಯೂಟಿ ಎಲ್ಲಿ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿಕ್ಕೆ, ಕೆಲವೊಮ್ಮೆ ಮಗುವಿನ ತಂದೆಗೆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕ್ಕೆ ಅಂದರೆ ಡ್ಯೂಟಿನ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅವ್ರಿಗೆ ಸಾಧ್ಯತೆ ಇರುತ್ತೆ. ಸೊ ಅವರು ಅವಾಗ ಆ ಜವಾಬ್ದಾರಿನ ತೊಗೋಬೇಕು, ತಾಯಿಗೆ ಆಗೋದಿಲ್ಲ ಅಂತ ಹೇಳಿದಾಗ. ಮತ್ತು ಬೇರೆ ಯಾರಿರ್ತಾರೆ ಮನೆಯಲ್ಲಿ ಅವ್ರುಗಳು ನೈಟ್ ಟೈಮ್ ಸ್ವಲ್ಪ ಮಗುನ ನೋಡ್ಕೊಳ್ಳೋ ಅಂಥದ್ದು, ತಾಯಿಗೆ ಸ್ವಲ್ಪ ವಿಶ್ರಾಂತಿ ಮಾಡೋಕ್ಕೆ ಸಮಯ ಮಾಡಿಕೊಡ್ಬೇಕಾಗತ್ತೆ. ಇನ್ನು ಕೆಲಸಕ್ಕೆ ಬಂದಾಗ ಕೆಲಸದಲ್ಲೂ ಅಷ್ಟೇ ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಒಂದು ಪ್ರೈವೇಟ್ ಪ್ಲೇಸ್ ಕೊಡಬೇಕು, ಅದು ಅದೇ ಸುರಕ್ಷಿತವಾಗಿ ಸ್ವಚ್ಛತೆ ಇರೋವಂಥದ್ದು. ಮತ್ತು ಈಗ ಕೆಲವೊಮ್ಮೆ ಏನಾಗಿರುತ್ತೆ ಹಾಲನ್ನು ತುಂಬ ಕಾಲ ಹೊರಗಡೆ ಇರೋದಕ್ಕೆ ಆಗಲ್ಲ, ಸೊ ಸ್ವಲ್ಪ ರೆಫ್ರಿಜಿರೇಟ್ ಏನಾದರೂ ಮಾಡ್ತೀವಿ ಅದಕ್ಕೂ ಕೂಡ ಸ್ವಲ್ಪ ಅವಕಾಶ ಕೊಡಬೇಕು. ಮತ್ತು ಸಹೋದ್ಯೋಗಿಗಳೆಲ್ಲ ಸ್ವಲ್ಪ ಅವ್ರಿಗೆ ಬೆಂಬಲ ಕೊಡಬೇಕು. ಅಂದರೆ ಆಯಿತು ನಿಮ್ಮ ಕೆಲಸದ ಒತ್ತಡ ಸ್ವಲ್ಪ ನಾವು ತೊಗೊಳ್ತೀವಿ, ನೀವು ಮಗುನ ಇದು ಅಂದರೆ ಮಗು ಒಂದು ಮಟ್ಟಕ್ಕೆ ಬರೋ ತನಕ ನಾವು ಇದು ಮಾಡ್ಕೋತೀವಿ. ಮತ್ತು ಮೇಲಧಿಕಾರಿಗಳು ಅಷ್ಟೇ ಅವರಿಗೆ ಸ್ವಲ್ಪ ವಿಶ್ರಾಂತಿ ಸಮಯ ಅಥವಾ ರಜೆಗಳೆಲ್ಲ ಏನಿರುತ್ತೆ ಅದನ್ನು ಸ್ವಲ್ಪ ಅವ್ರಿಗೆ ಕರೆಕ್ಟ್ ಸಮಯಕ್ಕೆ ಕೊಡತಕ್ಕಂಥದ್ದು. ಅಥವಾ ನಾನು ನಿಮಗೆ ಸಂಬಳ ಕೊಡಲ್ಲ, ಸರಿ ನೀನು ರಜೆ ತಗೋ, ಆ ಥರ ಎಲ್ಲ ಅವ್ರಿಗೆ ಆತಂಕ ಪಡಿಸೋವಂಥ ವಿಷಯಗಳನ್ನ ಇದು ಮಾಡದೇ ಇರೋ ಅಂಥದ್ದು ಅಂಥದ್ದೆಲ್ಲ ಮಾಡಬೇಕಾಗುತ್ತೆ.
ಮತ್ತು ಕೆಲವು ಕಡೆ ಗೌರ್ಮೆಂಟ್ ಕಡೆಯಿಂದನೂ ಇದೆ, ಅಂದರೆ ಪಾಪುಗೆ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು, ಅಂದರೆ ಮಗು ನೋಡ್ಕೊಳ್ಳೋದಕ್ಕೂ ಕೂಡ ಸಂಸ್ಥೆಗಳಲ್ಲಿ ವ್ಯವಸ್ಥೆ ಇರಬೇಕು ಅಂತ, ಡೇ ಕೇರ್ ಅಂತ ಹೇಳ್ತೀವಿ. ಸೊ ಅಂದರೆ ಈಗ 6 ತಿಂಗಳಿಂದ 6 ವರ್ಷದ ಮಕ್ಳುಗಳಿಗೆ ಏನಾದರೂ ತಾಯಂದಿರು ಕರ್ಕೊಂಡು ಬರ್ತೀವಿ, ನೋಡ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೆಲವು ಸಂಸ್ಥೆಗಳಲ್ಲಿ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಕೂಡ ಇದೆ. ಸೊ ಅದು ಸಾಧ್ಯವಾದರೆ ಸಂಸ್ಥೆ ಕಡೆಯಿಂದ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ಬೋದು. ಸೊ ಇಂಥದ್ದೆಲ್ಲ ಮಾಡೋದ್ರಿಂದ ಅವರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಓಕೆ, ಇದ್ರ ಜೊತೆಗೆ ಮೇಡಮ್, ಈಗ ಸ್ತನ್ಯಪಾನ ಮಾಡುವಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಸ್ತನ್ಯಪಾನ ಮಾಡುವಂಥವರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ಒಂದು ಮಾನಸಿಕ ಆತಂಕ ಅಥವಾ ದಣಿವು ಇವುಗಳು ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳೇನು? ಜೊತೆಗೆ ಈ ಥರ ಒಂದು ಮಾನಸಿಕ ಒತ್ತಡ ಇವುಗಳು ಮಗುವಿನ ಒಂದು ಬೆಳವಣಿಗೆ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಮೇಡಮ್? ಅದೇ ಈಗಾಗಲೇ ಹೇಳ್ದಂಗೆ ಯಾಕೆಲ್ಲ ಮಾನಸಿಕ ಒತ್ತಡ ಆಗುತ್ತೆ ಅಂತ ಹೇಳಿದರೆ, ಒಂದು ಈಗ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋಂಥದ್ದು ಅಷ್ಟು ಈಸಿ ವಿಷಯ ಇರೋದಿಲ್ಲ. ಯಾಕಂದರೆ ಮಗುನ ನೋಡ್ಕೊಳ್ಳೋಂಥದ್ದು ಕೂಡ ಅಂಥ ಸುಲಭವಾದ ಕೆಲಸ ಏನಲ್ಲ. ಈಗ ಮಗುನ ನೋಡ್ಕೋಬೇಕು, ಮಗು ಹತ್ತಾಗೋದಕ್ಕೆ ಹಾಲು ಕುಡಿಸ್ಬೇಕು, ಮತ್ತು ಮಗುಗೇನಾದರೂ ಸಮಸ್ಯೆ ಆಗ್ತಿದೆ ಅಂದರೆ ಅದನ್ನು ವೈದ್ಯರ ಬಳಿ ಹೋಗಿ ಕರ್ಕೊಂಡೋಗಿ ತೋರಿಸ್ಬೇಕು, ಮತ್ತು ಅವ್ರು ಕೊಟ್ಟಿದ್ದ ಸಲಹೆಗಳನ್ನ ಪಾಲಿಸಬೇಕು. ತಾಯಿ ಅವ್ರ ಆರೋಗ್ಯ ಕೂಡ ನೋಡ್ಕೋಬೇಕು. ಅದ್ರ ಜೊತೆಯಲ್ಲಿ ಅವ್ರು ಕೆಲಸ ಮಾಡಬೇಕು, ಕೆಲಸಕ್ಕೆ ಬರಬೇಕು, ಕೆಲಸದ ಅಲ್ಲಿ ಏನಿರುತ್ತೋ ಮೀಟಿಂಗ್ಗಳಿರ್ಬೋದು, ಅವ್ರ ವರ್ಕ್ ಇರ್ಬೋದು, ಅವ್ರದ್ದೇನೋ ಪ್ರಾಜೆಕ್ಟ್ಗಳಿರುತ್ತೆ ಅದನ್ನೆಲ್ಲ ಮಾಡಬೇಕು. ಅದ್ರ ಜೊತೆಗೆ ಮತ್ತೆ ಮನೆಗೆ ಹೋಗಬೇಕು, ಮತ್ತೆ ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಇದೆಲ್ಲ ಅವ್ರ ಮೇಲೆ ಹೆಂಗಾಗುತ್ತೆ ಅಂದರೆ, ಈಗ ಆಲ್ರೆಡಿ ಇರೋವಂಥ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಅವ್ರಿಗೆ ಖಿನ್ನತೆ ಇರುತ್ತೆ, ಸಣ್ಣದಾಗಿ ಭಯ ಇರುತ್ತೆ, ಒಂದು ಅಪರಾಧ ಭಾವನೆ ಇರುತ್ತೆ. ಅಯ್ಯೋ ನಾನು ಏನೋ ತಪ್ಪು ಮಾಡ್ತಿದ್ದೀನೇನೋ, ನಾನು ಕೆಲಸಕ್ಕೆ ಬರಬಾರ್ದಿತ್ತು ಅನ್ಸುತ್ತೆ, ನಾನು ಮನೆಯಲ್ಲೇ ಇರಬೇಕಿತ್ತು, ಮಗು ನೋಡ್ಕೋಬೇಕಿತ್ತು ಅಂತ ಒಂದು ಇರುತ್ತೆ. ಸೊ ಇದೆಲ್ಲ ನಾನು ಅವಾಗ ಈ ಥರ ಕೊಡಬೇಕು, ವ್ಯವಸ್ಥೆ ಕೊಡಲಿಲ್ಲ ಅಂದಾಗ ಏನಾಗುತ್ತೆ, ಮನೆಯಲ್ಲಿ ಈಗ ಪತಿ ಆಗಲಿ ಅಥವಾ ಅಜ್ಜ ಅಜ್ಜಿ ಅಥವಾ ತಾಯಿದೇನೆ ತಂದೆ ತಾಯಿ ಆಗಲಿ ಅವ್ರುಗಳು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದಾಗ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮನೇಲಿ ಯಾರು ಮಗು ನೋಡ್ಕೊಳಕ್ಕಿಲ್ಲ ಅಂದಾಗ ಅವ್ರ ಕೆಲ್ಸಕ್ಕೆ ಬಂದಾಗ ಅವ್ರ ತಲೆ ಅಲ್ಲೇ ಇರುತ್ತೆ, ಅಯ್ಯೋ ಮಗುಗೆ ಏನಾಗ್ಬಿಡುತ್ತೋ, ಏನು ಮಾಡೋದು ಅನ್ನೋದು ಒಂದು ಭಯ ಮನಸ್ಸಲ್ಲಿ ಅವ್ರಿಗೆ ಕಾಡ್ತಾನೆ ಇರುತ್ತೆ. ಆ ಭಯದಿಂದಲೇ ಅವ್ರಿಗೆ ಮನಸ್ಸಿನಲ್ಲಿ ಅಪರಾಧ ಭಾವನೆ ಸ್ಟಾರ್ಟ್ ಆಗಿ ಗಿಲ್ಟ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಕೆಲ್ಸಕ್ಕೆ ಬರಬಾರ್ದು. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ, ಅಯ್ಯೋ ನಾನು ಏನೂ ಮಾಡ್ತಿಲ್ಲ ಅಲ್ಲ, ಈ ಕಡೆ ಕೆಲಸನೂ ಕರೆಕ್ಟಾಗಿ ಮಾಡ್ತಿಲ್ಲ, ಕೊನೆಗೆ ನನ್ನ ಮಗುನೂ ಕರೆಕ್ಟಾಗಿ ನೋಡ್ಕೊತಿಲ್ಲ. ಇದು ಲಾಸ್ಟಿಗೆ ಏನಾಗಿದೆ, ಖಿನ್ನತೆ ಆಗಿ ಸ್ಟಾರ್ಟ್ ಆಗುತ್ತೆ, ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ, ಜೊತೆಲಿ ಆಂಗ್ಸೈಟಿನೂ ಸ್ಟಾರ್ಟ್ ಆಗುತ್ತೆ, ತುಂಬ ಆತಂಕಗಳು ಅಂತ. ಇವೆಲ್ಲ ಕೊನೆಗೆ ತಾಯಿನ ಹೆಂಗೆ ಕನ್ವರ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಅವ್ರ ದಿನನಿತ್ಯ ಚಟುವಟಿಕೆಗಳೇನೆ ಕಡಿಮೆ ಆಗ್ತಾ ಬರುತ್ತೆ. ಅವರು ಐಸೋಲೇಟ್ ಅಂತಂದ್ರೆ ಒಬ್ಬರೇ ಇರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನನ್ನ ಬಿಡು, ನನ್ನ ಕೈಲಿ ಏನೂ ಆಗ್ತಿಲ್ಲ, ನಾನು ಯಾರ ಜೊತೆನೂ ಮಾತಾಡೋದು ಬೇಡ, ಏನೂ ಮಾಡೋದು ಬೇಡ, ನಾನು ಒಬ್ಬಳೇ ಇದ್ಬಿಡ್ತೀನಿ. ಆವಾಗ ಮಗುವಿನಲ್ಲಿ ಕೂಡ ಆ ಸಂಬಂಧ ಏನು ಇರಬೇಕಿತ್ತು ಅದು ಚೆನ್ನಾಗಿ ಇರೋದಿಲ್ಲ. ಸೊ ಇದು ಮಗುವಿನ ಮಾನಸಿಕ ಸ್ಥಿತಿ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಸೊ ತಾಯಿ ಮಾನಸಿಕ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮಗುವಿನ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಸೊ ತಾಯಿ ಮಾನಸಿಕ ಸ್ಥಿತಿ ಹಾಗೆ ಸರಿ ಹೋಗೋಕ್ಕೆ ಆಗಲ್ಲ. ಈಗ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರೆ ಪಾಪು ನೋಡ್ಕೊಳ್ಳೋದಕ್ಕೆ, ಅಥವಾ ತಾಯಿ ಆರೋಗ್ಯ ಅದ್ ಕಡೆ ಎಲ್ಲ ಗಮನ ಕೊಡ್ತಿದ್ದಾರೆ ಅಂತ ಅಂದಾಗ ಅವರು ಚೆನ್ನಾಗಿರೋಕ್ಕೆ ಸಾಧ್ಯ. ಜೊತೆಯಲ್ಲಿ ಕೆಲಸದಲ್ಲಿನೂ ಕೂಡ ಅನ್ನೆಸೆಸರಿ ಸುಮ್ಮನೆ ಅವ್ರ ಮೇಲೆ ಜಾಸ್ತಿ, ಈಗ ಅವ್ರು ಇಷ್ಟು ದಿನ ಲೀವ್ ತೊಗೊಂಡಿದ್ದಾರೆ ಬಂದರು ಅಂತೇಳಿ ಸುಮ್ಮನೆ ಅವ್ರ ತಲೆ ಮೇಲೆ ಎಲ್ಲ ಕೆಲಸ ಹಾಕುವಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಸುಮ್ಮನೆ ಟೀಕೆ ಮಾಡಿ ಮಾತಾಡೋ ಅಂಥದ್ದನ್ನೆಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಸೊ ನಾವೇನೀಗ ಈ ಥರ ರೇಡಿಯೋ ಪ್ರೋಗ್ರಾಮ್ಗಳು ಮಾಡ್ತಿದ್ದೀವಿ, ಅಥವಾ ಟಿವಿಯಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಥವಾ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಜಾಲತಾಣಗಳೆಲ್ಲ ಏನೆಲ್ಲ ಹಾಕ್ತಾರೆ ಅವೆಲ್ಲ ಸುಮ್ಮನೆ ಆಗ್ತಿರೋ ಅಂಥದ್ದಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಹಳೇದೆಲ್ಲ ಏನೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ನಿಲ್ಲಿಸಿ ತಾಯಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಸೊ ಅವರಲ್ಲಿನೂ ಆತ್ಮವಿಶ್ವಾಸ ಜಾಸ್ತಿ ಮಾಡಿ, ಅವರಲ್ಲಿ ಧೈರ್ಯ ಜಾಸ್ತಿ ಮಾಡಿ, ಅವ್ರಿಗೆ ಮಗುನ ಮತ್ತೆ ಕೆಲಸನ ನೋಡ್ಕೊಳ್ಳೋ ಅಂಥದ್ದು, ಕೆಲಸ ಮಾಡೋಂಥದ್ದು ಎರಡಕ್ಕೂ ಕೂಡ ಅವರಲ್ಲಿ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿ ಅವ್ರನ್ನ ಉರ್ದುಂಬಿಸ್ಬೇಕು. ಸೊ ಅದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಮೇಡಮ್, ಈಗ ಉದ್ಯೋಗಕ್ಕೆ ಹೋಗ್ತಕ್ಕಂಥ ತಾಯಂದಿರು, ಈಗ ತಾಯಿಯ ಹಾಲನ್ನು ಹಿಂಡಿ ಸಂಗ್ರಹಿಸ್ತಕ್ಕಂಥ ಒಂದು ಸರಿಯಾದ ವಿಧಾನಗಳು ಯಾವುವು? ಈ ಕೆಲಸಕ್ಕೆ ಹೋಗುವಂಥ ತಾಯಂದಿರಿಗೆ ಇದು ಎಷ್ಟು ಸಹಾಯಕ ಆಗಬಹುದು ಮೇಡಮ್? ಅಂದರೆ ಈಗ ವಿಧಾನಗಳು ಅಂತ ಹೇಳಿದರೆ, ಈಗ ತಾಯಿಯಿಂದ ಈಗ ನಾವೇ ಒಂದು ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕಲ್ವ. ನಾವು ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ನೀರಲ್ಲಿ ಕುದಿಸಿ ಮತ್ತೆ ಅದನ್ನು ತಿಂತೀವಿ. ಈಗ ನಾವು ಮಗುವಿಗೆ ಹಾಲು ಕೊಡಿಸ್ತಿದ್ದೀವಿ ಅಂತ ಹೇಳಿದರೆ, ಈಗ ತಾಯಿ ಅದನ್ನು ಸಂಗ್ರಹಣೆ ಮಾಡಿ ಕೊಡಬೇಕಂದ್ರೆ ಅಷ್ಟು ಸ್ವಚ್ಛತೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ನಾನು ಅವಾಗ ಹೇಳಿದ್ದು, ಅವರಿಗೆ ಸ್ವಚ್ಛತೆ ಮತ್ತು ಸುರಕ್ಷಿತವಾದ ಜಾಗವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಪ್ರೈವಸಿ ಕೂಡ ಇಂಪಾರ್ಟೆಂಟ್. ಈಗ ಅವ್ರಿಗೆ ಈಗ ಸುತ್ತಮುತ್ತ ಎಲ್ಲ ಜನಗಳಿರ್ತಾರೆ, ಈಗ ಯಾವುದೋ ಒಂದು ಕಡೆ ಕುತ್ಕೊಂಡು ನೀನು ಅಲ್ಲಿ ಕುತ್ಕೊಂಡು ತೆಕ್ಕೊಟ್ಬಿಡು ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಅವ್ರಿಗೂ ಮನಸ್ಸಿನಲ್ಲಿ ಭಯ ಅನ್ನೋದಿರುತ್ತಲ್ವ. ಮತ್ತೆ ಒಂದು
ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಅಯ್ಯೋ ನಾನು ಇಲ್ಲಿ ಹಿಂಗೆ ಕೊಡ್ಲಪ್ಪ ಏನು ಮಾಡಲಿ ಅಂತ ಹೇಳಿ. ಸೊ ಹಂಗಾಗಿ ಅವ್ರಿಗೆ ಒಂದು ಸೇಫ್ಟಿ ಪ್ಲೇಸ್ ಅಂದರೆ ಸುರಕ್ಷಿತ ಜಾಗ ಕೊಡಬೇಕು. ಮತ್ತು ನೆಕ್ಸ್ಟ್ ಏನಂತಂದರೆ ಕ್ಲೀನ್ಲಿನೆಸ್ ಅಂದರೆ ಸ್ವಚ್ಛತೆ ಇರಬೇಕು. ಅವರು ಅದು ಒಂದು ಕಂಟೈನರ್ ಅಂತ ಹೇಳ್ತೀವಿ, ಆದಷ್ಟು ಸ್ಟೀಲ್ ಕಂಟೈನರ್ ಬಳಸಿದ್ರೆ ಒಳ್ಳೆಯದು ಪ್ಲಾಸ್ಟಿಕ್ಗಿಂತ. ಸೊ ಸ್ಟೀಲಿಂದು ಅದು ಚೆನ್ನಾಗಿ ಸ್ವಚ್ಛವಾಗಿರುವಂಥದ್ದು. ಮತ್ತು ಅವ್ರ ಕೈನ ತೊಳಿಬೇಕು ಫಸ್ಟು, ಕೈಯೆಲ್ಲ ನೀಟಾಗಿ ಸೋಪ್ ಹಾಕಿ ನೀಟಾಗಿ ತೊಳೆದು, ಮತ್ತು ಸ್ತನಗಳನ್ನು ಕೂಡ ಈಗ ಕೆಲಸ ಮಾಡ್ತಿರ್ತಾರೆ, ಬೇವಿರ್ತಾರೆ ತುಂಬ ಫುಲ್ಲು. ಸೊ ಸ್ತನಗಳನ್ನು ಕೂಡ ಕ್ಲೀನ್ ಮಾಡಿ, ಮತ್ತು ಅದನ್ನು ಇಲ್ಲ ಅವರು ಕೈಯಿಂದ ತೆಗಿಬೋದು, ಇಲ್ಲ ಬ್ರೆಸ್ಟ್ ಪಂಪ್ಸ್ ಅಂತ ಸಿಗುತ್ತೆ, ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಬ್ರೆಸ್ಟ್ ಪಂಪ್ನ ಹಾಕಿ ಅದನ್ನು ತೆಗೆದು ಸ್ಟೀಲ್ ಕಂಟೈನರ್ ಒಳಗಡೆ ಹಾಕಿ ಅದನ್ನು ಹಾಗೇ ಇಡ್ಬೋದು ಒಂದು 4-5 ಗಂಟೆ. ಆದರೆ ಅದಕ್ಕಿಂತ ಜಾಸ್ತಿ ಆಗ್ತಿದೆ ಅಂದರೆ ಅದನ್ನು ರೆಫ್ರಿಜಿರೇಟ್ ಮಾಡಬೇಕಾಗುತ್ತೆ, ಅಂದರೆ ಫ್ರಿಜ್ಜಲ್ಲಿ ಇಡಬೇಕಾಗ್ಬೋದು. ಸೊ ಇವೆಲ್ಲ ಅವ್ರಿಗೆ, ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆ ಭಯ ಆತಂಕ, ಸೊ ಅವ್ರಿಗೂ ಅವಾಗ ಧೈರ್ಯ ಬರುತ್ತೆ. ಸೊ ನಾನೀಗ ಮನೇಲಿ ಇಲ್ಲ ಅಂತ ಹೇಳಿದ್ರು ಪಾಪುಗೆ ಟೈಮ್ಗೆ ಸರಿಯಾಗಿ ನನ್ನ ಹಾಲೇ ಹೋಗುತ್ತೆ, ಮಗುಗೆ ಏನು ಹೊರ್ಗಡೆಯಿಂದ ಹಾಲು ಕೊಡೋ ಅಂಥ ಪರಿಸ್ಥಿತಿ ಬರಲ್ಲ. ಸೊ ಆ ಭಯ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಇದನ್ನು ಅಲ್ಲಿ ಕುಡ್ಸೋ ಅಂಥವ್ರಿಗೇನೆ ಕೂಡ ಹೇಳ್ಕೊಡ್ಬೇಕು, ಇದನ್ನು ಹೇಗೆ ಪಾಪುಗೆ ಕುಡಿಸ್ಬೇಕು, ಮತ್ತು ಇದನ್ನು ಹೇಗೆ ಸ್ವಚ್ಛವಾಗಿ ಅದನ್ನು ಇಟ್ಕೋಬೇಕು, ಅದು ಅಲ್ಲಿ ಮನೆಯಲ್ಲಿರೋರ್ಗೂ ಕೂಡ ಗೊತ್ತಿರಬೇಕು. ಇದು ಮನೆ ಅವರಿಗೂ ಗೊತ್ತಿರಬೇಕು, ಮತ್ತು ಇಲ್ಲಿ ಅವ್ರ ಜೊತೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಟ್ರೆ ಅದು ಕೂಡ ಒಳ್ಳೆಯದು. ಇದೆಲ್ಲ ಮಾಡೋದ್ರಿಂದ ತಾಯಿಗೆ ಸ್ವಲ್ಪ ಒಂದು ಚೆನ್ನಾಗಿ ಶಾಂತಿಕರ ವಾತಾವರಣ ಇರುತ್ತೆ. ಸೊ ಅವಾಗ ಅವ್ರು ಕೆಲಸ ಮಾಡೋದಕ್ಕೂ ಕೂಡ ಏನು ತೊಂದರೆ ಆಗೋದಿಲ್ಲ. ಮೇಡಮ್, ಈಗ ತಾವು ಮೊದಲು ಮಾತನಾಡ್ತಾ ಕೂಡ ಹೇಳಿದ್ರಿ, ಅಂದರೆ ಹೆರಿಗೆ ನಂತರ ಸಾಮಾನ್ಯವಾಗಿ ತಾಯಿಂದರಲ್ಲಿ ಕೆಲವು ಖಿನ್ನತೆ, ಡಿಪ್ರೆಷನ್ಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿದ್ರಿ. ಸೊ ಈ ಥರದ ಸಮಸ್ಯೆಗಳು ಅಥವಾ ಈ ಥರದ ಲಕ್ಷಣಗಳು ಕಂಡಾಗ ಯಾವಾಗ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗತ್ತೆ ಮೇಡಮ್ ಅವರು? ಸೊ ಇದು ತಕ್ಷಣ ಸಮಸ್ಯೆ ಕಾಣಿಸಿದ ತಕ್ಷಣ ಅದನ್ನು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಅದು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ನಾವು ಎಲ್ಲ ತಾಯಂದಿರಿಗೂ ಹೇಳಲ್ಲ, ಯಾಕಂದರೆ ಎಲ್ಲ ಮೊದಲನೇ ತಾಯಂದಿರಾಗಲಿ ಅಥವಾ ಎರಡನೇ ತಾಯಂದಿರು, ಯಾವೇ ತಾಯಂದಿರಾದರೂ ಹುಟ್ಟಿದ ತಕ್ಷಣ ಅವರಿಗೆ ಸ್ವಲ್ಪ ಪ್ರಮಾಣಕ್ಕೆ ಭಯ, ಆತಂಕ ಅನ್ನೋದು ಇದ್ದೇ ಇರುತ್ತೆ. ಅಯ್ಯೋ ಈ ಪಾಪು ಹುಟ್ಟಿದೆ, ಪಾಪುಗೆ ಏನು ಮಾಡಬೇಕಪ್ಪ, ಹಾಲು ಬರುತ್ತಾ ನನಗೆ ಚೆನ್ನಾಗಿ, ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಬಂದಿತ್ತು, ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಬರುತ್ತಾ ಇಲ್ವಾ, ಆ ಥರದ್ದೆಲ್ಲ ಸಣ್ಣ ಪುಟ್ಟ ಭಯಗಳಿರುತ್ತೆ. ಯಾವಾಗ ಈ ಭಯ ಆತಂಕಕ್ಕೆ ಬದಲಾವಣೆ ಆಗಿ ಯಾವಾಗ ಅವ್ರನ್ನ ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕೆ ಅದು ತೊಂದರೆ ಉಂಟು ಮಾಡುತ್ತೋ, ಅಥವಾ ಅವ್ರಿಗೆ ಅಂದರೆ ಈಗ ಸ್ವಯಂ ಅವರು ಏನೋ ಮನಸ್ಸಿನಲ್ಲಿ ನನಗೆ ನಾನೇನೋ ಮಾಡ್ಕೋಬೇಕು ಅನ್ನೋ ಭಾವನೆಗಳು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಅದನ್ನು ನಾವು ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. ಆ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಅದನ್ನು ನಾವು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳೋವಂಥದ್ದು. ಹಂಗಂತ ಭಯ ಇರೋ ಎಲ್ಲ ತಾಯಂದಿರಿಗೂ ನಾವು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಲ್ಲ. ಇವಾಗ ಅದನ್ನು ಆ ಥರ ಸಮಸ್ಯೆಗಳನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ಈಗ ಅವ್ರು ಮುಂಚೆಯಿಂದ ಕೆಲವು ಚಟುವಟಿಕೆಗಳನ್ನ ಯಾವಾಗೂ ಚೆನ್ನಾಗಿ ಮಾಡ್ತಿರ್ತಾರೆ. ಈಗ ಸಡನ್ನಾಗಿ ಆ ಕೆಲಸ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ, ಇಲ್ಲ ಅವ್ರು ಆ ಕೆಲಸದ ಕಡೆ ಗಮನನೇ ಕೊಡೋದಿಲ್ಲ, ಅಥವಾ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ, ನನಗೆ ಹೊಟ್ಟೆ ಹಶ್ವಾಗ್ತಿಲ್ಲ, ನಂಗೆ ಊಟ ಬೇಡ ಅಂತ ಹೇಳ್ತಾರೆ, ಇಲ್ಲ ತೀವ್ರವಾಗಿ ನಿದ್ದೆ ಮಾಡುವಂಥದ್ದು, ಯಾವಾಗ ನೋಡಿದ್ರು ನಿದ್ದೆ ಮಾಡ್ತಿರ್ತಾರೆ, ಮಗುನ ನೋಡ್ಕೊಳ್ಳಲ್ಲ, ಮಗುಗೆ ಒಂದು ಹಾಲು ಕುಡಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇರಲ್ಲ, ಅಥವಾ ತುಂಬ ನಿದ್ದೆ ಕಡಿಮೆ ಮಾಡುವಂಥದ್ದರೆ ಯಾವಾಗೂ ಗಾಬರಿ, ಆತಂಕ, ನನ್ನ ಮಗುಗೆ ಯಾರೋ ಏನೋ ಮಾಡಿಬಿಡ್ತಾರೆ, ನನಗೆ ಯಾರೋ ಏನೋ ಮಾಡಿಬಿಡ್ತಾರೆ, ನನ್ನ ಮಗುನ ಯಾರೋ ನನ್ನಿಂದ ದೂರ ಪಡಿಸ್ಬಿಡ್ತಾರೆ, ಅಥವಾ ತೊಗೊಂಡು ಹೋಗ್ಬಿಡ್ತಾರೆ, ಅಥವಾ ನನ್ನ ಮಗುನ ಯಾರೋ ಸಾಯಿಸ್ಬಿಡ್ತಾರೆ, ಆ ಥರ ಎಲ್ಲ ಇಲ್ಲದೇ ಇರೋ ಅಂಥ ಥಾಟ್ಸ್ಗಳು ಭಯ, ಅಂದರೆ ಸಣ್ಣ ಅದು ಆ್ಯಕ್ಚುಲಿ ಏನೂ ಇರೋದಿಲ್ಲ, ಇಲ್ಲದೇ ತಾನಾಗೆ ಮನಸ್ಸಿನಲ್ಲಿ ಅವ್ರು ಉತ್ಪತ್ತಿ ಮಾಡಿ ಗಾಬರಿ ಪಟ್ಕೊತಾರೆ. ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬ ಮನಸ್ತಾಪ ಮಾಡ್ಕೊಳ್ಳೋಂಥದ್ದು, ಕಿರಿಕಿರಿ ಮಾಡ್ಕೊಳ್ಳೋಂಥದ್ದು, ಮನೆಯವರಿಂದ ತುಂಬ ದೂರ ಹೋಗ್ಬಿಡೋದು, ನೀವು ಯಾರೋ ನನ್ನನ್ನು ಮಾತಾಡಿಸ್ಬೇಡಿ, ನನ್ನನ್ನು ಇದು ಮಾಡಿಬಿಡಿ ಅಂತ ರೂಮಲ್ಲಿ ಹೋಗಿ ಒಂದೇ ಕಡೆ ಬಾಗಿಲಾಕಿ ಸುಮ್ಮನೆ ಕುತ್ಕೊಳ್ಳೋ ಅಂಥದ್ದು, ಇವೆಲ್ಲ ಸಮಸ್ಯೆಗಳು ಯಾವಾಗ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೋ ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು. ಏನೋ ಅಯ್ಯೋ ಬಿಡು ಇವರು ಏನೋ ಆಗಿದೆ ಏನೂ ಇಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡಿ ಬಿಟ್ಟಾಗ ಏನಾಗುತ್ತೆ, ಅದು ಲಾಸ್ಟಿಗೆ ಈಗ ಅವ್ರಿಗೆ ಅವರು ಏನೋ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಅಥವಾ ಮಗುಗೆ ಏನೋ ಮಾಡೋ ಅಂಥ ಪರಿಸ್ಥಿತಿ ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ಸಮಸ್ಯೆಗಳು ಬರ್ತಿದೆ ಅಂತ ಅಂದಾಗ ತಕ್ಷಣಕ್ಕೆ ವೈದ್ಯರಿಗೆ ಕರ್ಕೊಂಬಂದು ತೋರಿಸ್ಬೇಕಾಗತ್ತೆ. ಆಗ ವೈದ್ಯರದನ್ನ ಪರೀಕ್ಷೆ ಮಾಡಿ ಅದು ಸಾಮಾನ್ಯವಾಗಿ ಕಂಡು ಬರೋಂಥದ್ದ, ಅಥವಾ ಅವರು ಆಲ್ರೆಡಿ ಅದು ಖಿನ್ನತೆ ಸ್ಥಿತಿಗೆ ಹೋಗಿದ್ದಾರಾ, ಮೆಡಿಸಿನ್ಸ್ ಬೇಕಾಗುತ್ತಾ, ಅಥವಾ ಬರೀ ಕೌನ್ಸಿಲಿಂಗಲ್ಲೇ ಹೆಲ್ಪ್ ಆಗುತ್ತಾ ಏನು ಅಂತ ಹೇಳಿ ಅವರಿಗೆ ಸಹಾಯ ಮಾಡ್ತಾರೆ. ಈಗ ಎಷ್ಟೊಂದು ಕಡೆ ಸಹಾಯ ಕೇಂದ್ರಗಳು ಕೂಡ ಇದೆ. ಸೊ ತುಂಬ ಈ ಥರ ಮಾನಸಿಕ ತೊಂದರೆಗಳು ಕಂಡು ಬರ್ತಿರೋದ್ರಿಂದ ಅದಕ್ಕೆಲ್ಲ ಸಹಾಯ ಕೇಂದ್ರಗಳಿದೆ. ಸೊ ಅಲ್ಲಿಗೆ ತಕ್ಷಣಕ್ಕೆ ಹೋಗಿ ಅವರು ಯಾರು ಪಕ್ಕದಲ್ಲಿ ಯಾರಿದ್ದಾರೆ, ಅವರು ವೈದ್ಯರ ಹತ್ರ ಬರೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮನೆ ಪಕ್ಕ ಅಥವಾ ಈ ಥರ ಯಾರು ಅವ್ರಿಗೆ ಸಹಾಯ ಮಾಡುವಂತ ಗೊತ್ತಿರುತ್ತೆ, ಅವ್ರಿಗೆ ಇಂಥವ್ರ ಹತ್ರ ಹೋದರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ ಇನ್ನು ಯಾವುದೇ ನಾವು ಈ ಥರ ಪ್ರಾಬ್ಲಮ್ಸ್ ಅದು ಫಸ್ಟ್ ಸ್ಟೆಪ್ ಇಸ್ ಆಸ್ಕಿಂಗ್ ಫಾರ್ ಹೆಲ್ಪ್ ಅಂತ ಹೇಳ್ತೀವಿ. ಸೊ ಅದು ತುಂಬ ಇಂಪಾರ್ಟೆಂಟು, ಸಹಾಯ ಕೇಳೋ ಅಂಥದ್ದು. ಅವ್ರು ಸಹಾಯ ಕೇಳ್ತಿದ್ದಾರೆ
ಹೇಳ್ತಾರೆ ಅಂದರೆ ಅವ್ರ ಮನಸ್ಸಲ್ಲಿ ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ನನಗೆ ಸಮಸ್ಯೆ ಇದೆ, ನಂಗೆ ಇದರಿಂದ ಆಚೆ ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಎ ವೆರಿ ಗುಡ್ ಸೈನ್ ಫಾರ್ ರಿಕವರಿ ಅಂತ ಹೇಳ್ತೀವಿ. ಓಕೆ ಮೇಡಮ್, ತುಂಬ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಈಗ ಉದ್ಯೋಗದಲ್ಲಿರ್ತಕ್ಕಂಥ ಒಂದು ತಾಯಂದಿರಿಗೆ ಸ್ತನ್ಯಪಾನ ಮಾಡಬೇಕಾದ್ರೆ ಏನೇನು ಸವಾಲುಗಳು ಬರುತ್ತೆ, ಜೊತೆಗೆ ಮಾನಸಿಕ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ಉದ್ಯೋಗದಲ್ಲಿ ಇರುವ ಅಥವಾ ಸ್ತನ್ಯಪಾನ ಮಾಡುವಂತಹ ತಾಯಂದಿರಿಗೆ ಹಾಗೂ ಅವರ ಕುಟುಂಬಗಳಿಗೆ ಪ್ರಮುಖವಾಗಿ ತಾವು ಆರೋಗ್ಯ ಮತ್ತು ಮಾನಸಿಕ ಆರೈಕೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆಗಳು ಅಥವಾ ಸಂದೇಶ ಏನು ಮೇಡಮ್ ಕೊನೆಯದಾಗಿ? ಕೊನೆಯ ಸಂದೇಶ ಅಂತ ಹೇಳಿದರೆ, ತಾಯಿಗೆ ಆದಷ್ಟು ಅವ್ರದ್ದು ಆತ್ಮವಿಶ್ವಾಸನ ಜಾಸ್ತಿ ಮಾಡಿ, ಅದನ್ನು ಕುಗ್ಗಿಸ್ಬೇಡಿ. ನೀನು ಕರೆಕ್ಟಾಗಿ ಪಾಪುಗೆ ಹಾಲು ಕುಡಿಸ್ತಿಲ್ಲ, ನೀನು ಕರೆಕ್ಟಾಗಿ ಪಾಪು ನೋಡ್ಕೊತಿಲ್ಲ, ನಿನ್ನಿಂದ ಪಾಪು ಅಳ್ತಿದೆ, ನೀನು ಯಾವಾಗೂ ಅಳಿಸ್ತೀಯ ಪಾಪುನ, ಆ ಥರ ಎಲ್ಲ ಹೇಳೋದಲ್ಲ. ಮಗು ಹುಟ್ಟಿದ ತಕ್ಷಣ ಅಳುತ್ತೆ, ಯಾಕಂದರೆ ಮಗುಗೆ ಏನೇ ಆದರೂ ಅದು ಹೊರ್ಗಡೆ ಹಾಕೋದು ಅಳೋದ್ರ ಮೂಲಕನೇ. ಸೊ ಅದಕ್ಕೆ ತಾಯಿಗೂ ಏನೂ ಸಂಬಂಧ ಇರೋಲ್ಲ. ಸೊ ಆ ಥರ ಟೀಕೆ ಮಾಡಿ ಮಾತಾಡೋದು ಬದಲು ಅವ್ರ ಜೊತೆ ತಾಳ್ಮೆಯಿಂದ ವರ್ತಿಸಿ, ಅವ್ರಿಗೆ ಆತಂಕ ಪಡಿಸ್ಬೇಡಿ, ಭಯ ಪಡಿಸ್ಬೇಡಿ. ಅವ್ರಿಗೆ ಎಷ್ಟು ಆಗುತ್ತೋ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಡಿ. ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಅಂದರೆ ಶಾಂತಿಯುತ ವಾತಾವರಣ ಕಲ್ಪಿಸ್ಕೊಡಿ. ಸೊ ಇದೆಲ್ಲ ನೀವು ಮಾಡೋದ್ರಿಂದ ಅವರಲ್ಲಿನೂ ಒಂದು ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಅದರಿಂದ ಅವರನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಸೊ ಅವರು ಉದ್ಯೋಗಕ್ಕೆ ಹೋದರೆ ಅವ್ರು ಕೆಲಸ ಮಾಡೋವಂಥದ್ದು, ಕೆಲಸದಲ್ಲಿನೂ ಕೂಡ ಅವರಿಗೆ ಕ್ರಿಯಾಶೀಲತೆ ಇರುತ್ತೆ. ಮತ್ತು ಮಗುನ ನೋಡ್ಕೊಳ್ಳೋದ್ರಲ್ಲಿನೂ ಕೂಡ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಆವಾಗ ತಾಯಿ ಮಗುನ ಬಾಂಧ್ಯತೆ ಕೂಡ ಚೆನ್ನಾಗಿರುತ್ತೆ. ಬಂಧನ ಚೆನ್ನಾಗಿದ್ದಾಗ ಮಗುವಿನ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ ಅದೂ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಒಂದು ಇದೆ ಅಂತ ಅಂದಾಗ ಕುಟುಂಬದಲ್ಲಿನೂ ಕೂಡ ಸಂತೋಷ ಇರುತ್ತೆ. ಸೊ ಅದು ಸಮಾಜದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ತುಂಬ ಧನ್ಯವಾದಗಳು ಮೇಡಮ್. ತುಂಬ ಉಪಯುಕ್ತದ ಮಾಹಿತಿಗಳು ಮತ್ತು ಸಲಹೆಗಳನ್ನು ತಾವು ತಿಳಿಸ್ಕೊಟ್ರಿ. ಉದ್ಯೋಗದಲ್ಲಿರ್ತಕ್ಕಂಥ ತಾಯಂದಿರು ಹೇಗೆ ಸ್ತನ್ಯಪಾನಗಳನ್ನು ಮಾಡಿಸ್ಬೇಕು, ಜೊತೆಗೆ ಅವರ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರು ಅವರಿಗೆ ಯಾವ ರೀತಿ ಒಂದು ಸಹಕಾರವನ್ನು ನೀಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಉದ್ಯೋಗದಲ್ಲಿರುವ ತಾಯಂದಿರು ಸ್ತನ್ಯಪಾನದ ಸವಾಲುಗಳು ಹಾಗೂ ಮಾನಸಿಕ ಆರೋಗ್ಯವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.